ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಲ್ವ? ನಾವು ಕೂಡ ಸೂಪರ್ ಆಗಿದ್ದೀವಿ. ನಾನು, ನನ್ನ ಮಗಳು, ಅಮ್ಮ ಅಪ್ಪಾಜಿ ಎಲ್ಲ ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಲೈಫ್ ಖುಷಿಯಾಗಿ ಹ್ಯಾಪಿಯಾಗಿರಲಿ. ನನ್ನ ವ್ಯೂವರ್ಸು, ಸಬ್ಸ್ಕ್ರೈಬರ್ಸ್ ಲೈಫು ಹಾಗೆ ನಮ್ಮ ಲೈಫು ಕೂಡ ಇನ್ಮೇಲಿಂದ ಬ್ಯೂಟಿಫುಲ್ ಆಗಲಿ. ಕಷ್ಟಗಳು ನೋಡಿ ನೋಡಿ ನಮಗೂ ಸಾಕಾಗ್ಬಿಟ್ಟೈತೆ. ನೋಡಿ, ಬೆಳಗ್ಗೆಲೆ ಹಬ್ಬದ ದಿನ ಬಳೆ ಮಾರಕ್ಕೆ ಬಂದಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿದಾವಲ್ವ ಬಳೆಗಳು. ನಾನು ತಗೊಳ್ಳಿಲ್ಲ. ಆಲ್ರೆಡಿ ಕೃತುಗೆ 2 ಜೊತೆ ಬಳೆ ಆಗಿದೆ. ಹಾಗೆ ಅಮ್ಮಂಗೆ, ದೊಡ್ಡಮ್ಮಂಗೆ ಎಲ್ಲ ತಗೊಟ್ಟಿದ್ನಲ್ವ. ಸೊ ಹಾಗೆ ನನ್ನ ಫ್ರೆಂಡ್ಗೂ ಕೂಡ ತೊಗೊಂಡಿದ್ದೆ. ನಾನೇನು ತೊಗೊಳ್ಳಿಲ್ಲ. ಸೊ ನನಗೂ ಫ್ರೆಂಡ್ಸ್ ಪರವಾಗಿಲ್ಲ, ದುಡ್ಡು ಬಂದಿದೆ ಗೌರಿ ಗಣೇಶ ಹಬ್ಬಕ್ಕೆ. ಬಟ್ ನಾನು ಏನೂ ತೊಗೊಳ್ಳಿಲ್ಲ, ಬಟ್ಟೆನೂ ತೊಗೊಳ್ಳಿಲ್ಲ ಅಥವಾ ಏನೂ ತೊಗೊಳ್ಳಿಲ್ಲ. ನಮ್ಮ ಅಮ್ಮನೂ ತೊಗೊಂತು. ನನ್ನ ತಂಗಿ ಇದ್ಲಲ್ವ, ಆಗಲೇ ಬಳೆ ತೊಗೊ ಅಂದ್ಲು. ಬಟ್ ನನ್ನ ಹತ್ರ ಇರೋದೇ 2-3 ಬಾಕ್ಸ್ ಬಳೆ ಇದೆ. ಸೊ ಅದನ್ನೇ ಹಾಕೊಳ್ಳಲ್ಲ. ಎಲ್ಲೋ ಸೀರೆ ಗೀರೆ ಹಾಕೊಂಡಾಗ ಅಪರೂಪಕ್ಕೆ 6 ತಿಂಗಳಿಗೋ 3 ತಿಂಗಳಿಗೋ ಹಾಕೋತೀನಿ. ಅದಕ್ಕೋಸ್ಕರ ಹಾಕ್ಕೊಳ್ಳಲಿಲ್ಲ. ಮಾತ್ರ ಅವತ್ತೊಂದು ದಿನ ನಮ್ಮ ಅವ್ವ ಹಂಗೆ ಅಂದಿದ್ದು ಸತ್ಯ. ನೀನು ಬಳೆ ಹಾಕ್ಕೊಳ್ಳಂಗಿಲ್ಲ ಅಲ್ವವ, ಏನು ಮಾಡ್ತೀಯವ ಗಾಜಿನ ಬಳೆಯ ಅಂತ. ಹಾಗೆ ನಾನೇ ರೇಗಾಡ್ಬಿಟ್ಟೆ, ಹೋಗವ ಆ ಥರ ಏನೂ ಇಲ್ಲ ಕತೆ ಅಂತ. ಸೊ ಕೃತಂಗೆ ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ಅವಳಿಗೆ ಅಮ್ಮ ಸ್ನಾನ ಮಾಡಿಸ್ತು. ನೋಡಿ, ಸ್ನಾನ ಮಾಡ್ಕೊಬಂದ್ಲು. ಇದು 800 ರುಪೀಸು. ಜಾಸ್ತಿ ಕೊಟ್ಟು ಅಮೌಂಟು ನಮ್ಮಮ್ಮ ಜಾಸ್ತಿ ಕೊಟ್ಟಿದ್ಯಾ ಅಂತಿತ್ತು. ಬಟ್ ಕಲರ್ ಚೆನ್ನಾಗಿದೆ, ಕೃತಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಬಳೆ ತೊಗೊಂಡಿದ್ದೆ ಮೆಟಲ್ಲು 60 ರೂಪಾಯಿ. ಅದಕ್ಕೆ ಇನ್ನೊಂದು ಜೊತೆ ಬಳೆ ಇದ್ದು ಕೃತುಗೆ, ಅದನ್ನು ಮ್ಯಾಚ್ ಮಾಡಿ ಬಳೆ ಹಾಕಿದ್ದೀನಿ. ದಪ್ಪು ಬಳೆ ಅವು. ಸೊ ನೋಡಿ, ನಮ್ಮ ಕೃತು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಫಸ್ಟು ಅವಳಿಗೆ ಬೇಬಿ ಕ್ರೀಮೇ ಹಾಕೋದು. ಡೈಲಿ ಯೂಸ್ಗೆ ಬೇಬಿ ಕ್ರೀಮ್ ಹಾಕ್ತೀನಿ. ಅಥವಾ ಈ ಥರ ಹಬ್ಬ, ಫೆಸ್ಟಿವಲ್ಲು ಅಥವಾ ಅವಳು ಸ್ಕೂಲ್ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ತೀನಿ ಅಂದರೆ, ನಾನು ಲ್ಯಾಕ್ಮಿ ಪ್ರಾಡಕ್ಟ್ ಅಥವಾ ಇನ್ನೊಂದು ಮೇಕಪ್ ಪ್ರಾಡಕ್ಟ್ ಏನೂ ಯೂಸ್ ಮಾಡಲ್ಲ. ಪಾನ್ಸ್ ಕ್ರೀಮ್ ಹಾಕೋತೀನಲ್ವ, ಅದನ್ನೇ ಏನು ಮಾಡ್ತೀನಿ ಅಂದರೆ, ಫಸ್ಟು ಅವಳು ಬೇಬಿ ಕ್ರೀಮು ನಾನು ಜಾನ್ಸನ್ನು ಯೂಸ್ ಮಾಡೋದು. ಎಲ್ಲ ಅವಳು ಹುಟ್ಟಿದಾಗಿಂದನೂ ಕೂಡ ನಾವು ಜಾನ್ಸನ್ ಪ್ರಾಡಕ್ಟೇ ಯೂಸ್ ಮಾಡೋದು ನಮ್ಮ ಪಾಪುಗೆ. ಸೊ ಫಸ್ಟು ಬೇಬಿ ಕ್ರೀಮ್ ಹಾಕಿ ಅನಂತರ ನಂದು ಪಾನ್ಸ್ ಕ್ರೀಮ್ ಇದೆಯಲ್ಲ, ಪಾನ್ಸ್ ಕ್ರೀಮ್ನೇ ಹಾಕ್ತೀನಿ. ಅದನ್ನು ಹಾಕಿದ್ರೆ ಸ್ವಲ್ಪ ವೈಟ್ ಕಾಣ್ತಾಳೆ. ನಾನು ಲ್ಯಾಕ್ಮಿದು ಸ್ವಲ್ಪ ಫೌಂಡೇಶನು, ಕ್ರೀಮು ಎಲ್ಲ ತೊಗೊಳ್ಳೋಣ ಅಂದ್ಕೊಂಡು ತೊಗೊಳಕ್ಕೆ ಆಗ್ತಾಯಿಲ್ಲ. ಹಿಂಗೆ ಏನೇನೋ ಒಂದೊಂದು ಬರ್ತವೆ. ಗ್ಯಾಪಲ್ಲಿ ಕ್ರೀಮ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ನಾನು ಸ್ನಾನ ಮಾಡ್ಕೊಬಂದಳು, ತಲೆ ಬಾಚಿಲ್ಲ, ಕ್ರೀಮ್ ಹಾಕಿಲ್ಲ, ಏನೂ ಇಲ್ಲ. ಅದಕ್ಕೆ ನನ್ನ ಕೆನ್ನೆಗೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡೆ, ಜಾಸ್ತಿ ಆಯ್ತಲ್ಲ ಅಂತ ಹೇಳಿ. ನನ್ನ ಮಗಳು ಫ್ರೆಂಡ್ಸ್ ನೀಟಾಗಿ ಹೆಂಗೆ ರೆಡಿ ಮಾಡಿಸ್ಕೊತಾಳೆ ಅಂದರೆ, ಹೆಂಗೆ ಅಂದರೆ ಸುಮ್ಮನೆ ನಿಂತಿರ್ತಾಳೆ. ಹಾಗೂ ಜಾಸ್ತಿ ಕೀಟ್ಲೆ ಮಾಡ್ತಾ ಇರ್ತಾಳೆ. ಬಟ್ ರೆಡಿ ಆಗೋದು ಅಂದ್ರೆ ಅವಳಿಗೆ ತುಂಬ ಇಷ್ಟ. ಫೋಟೋ ತೆಗೆಸ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಇದರಲ್ಲೆಲ್ಲ ಅವಳಿಗೆ ಭಾಳ ಇಂಟ್ರೆಸ್ಟ್ ಇದೆ. ನೋಡಿ, ನಿಮಗೆ ಬಳೆ ತೋರಿಸ್ತಾ ಇದ್ದಾಳೆ, ಹಾಗೆ ಹಾಯ್ ಹೇಳ್ತಾ ಇದ್ದಾಳೆ. ಕೃತುಗಾಗಿ ನೀವು ಹಾಯ್ ಹೇಳಿ. ಮತ್ತು ಲಿಫ್ಟಿಕ್ಕು ನಾನು ಡೈಲಿ ಯೂಸ್ ಮಾಡಲ್ಲ ಅವಳಿಗೆ. ಇದೆ ಎಲ್ಲ ಹೇಳಿದ್ನಲ್ಲ ಆಲ್ರೆಡಿ. ಫೆಸ್ಟಿವಲ್ಲು, ಫಂಕ್ಷನ್ಗೆ ಮಾತ್ರ ಸ್ವಲ್ಪ ಹಾಕ್ತೀನಿ. ಅವಳಿಗಂತೂ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಭಾಳ ಇಷ್ಟ ನನ್ನ ಮಗಳಿಗೆ. ಅದಕ್ಕೆ ಅವಳು ಕೈಗೆ ಸಿಗ್ದಂಗೆ ಎಲ್ಲ ಮೇಲಕ್ಕೆ ಎತ್ತಿಟ್ಟಿರ್ತೀನಿ. ಮುಂಚೆ ಎಲ್ಲ ಹೊತ್ಬಿಟ್ಟು ತೊಗೊಳ್ಳೋಳು ಹರ್ಗಳು. ಆಗ ಚಿಕ್ಕ ಮಗು ಇದ್ಲಲ್ಲ, 2 ವರ್ಷ 3 ವರ್ಷ ಇದ್ದಾಗ. ಈಗ 4 ವರ್ಷ ಆಗೋಯ್ತಲ್ಲ, ಸ್ವಲ್ಪ ಬುದ್ಧಿ ಬಂದೈತಲ್ವ, ಹಂಗೆಲ್ಲ ಹರ್ಗಲ್ಲ. ಆಮೇಲಿಂದ ಇವಾಗ ಕಾನ್ವೆಂಟ್ಗೆ ಹೋಗ್ತಾಳಲ್ಲ ಪಾಪ, ಬೆಳಗ್ಗೆ ಹೋಗಿ ಬರೋದೇ ಸಂಜೆ. ಅವಳಿಗೆ ಆಟ ಆಡೋಕ್ಕೂ ಟೈಮ್ ಇಲ್ಲ ಪಾಪ. ನನ್ನ ಮಗಳು ದೊಡ್ಡ ಮಗಳಾಗ್ಬಿಟ್ಲು, ಹೋಮ್ವರ್ಕ್ ಮಾಡ್ಕೋತಾಳೆ, ABCD ಬರ್ಕೋತಾಳೆ. ಸೊ ಮುಂಚೆ ಅಷ್ಟೆಲ್ಲ ಆಟ ಮಾಡಲ್ಲ ಫ್ರೆಂಡ್ಸ್. ಮುಂಚೆ ತುಂಬ ಕಷ್ಟ ಆಗ್ತಿತ್ತು ನನಗೆ. ಅಮ್ಮ ಇದ್ರೂ ತುಂಬ ಕಷ್ಟ ಆಗ್ತಿತ್ತು. ಬೆಂಗಳೂರಲ್ಲಿದ್ದಾಗ ಸಂತು ಅವರಿದ್ರೂ ಕೂಡ ತುಂಬ ಕಷ್ಟ ಆಗ್ತಿತ್ತು. ಬಟ್ ಮಕ್ಕಳೇ ಹಾಗೆ ಬೆಳೀತಾ ಬುದ್ಧಿ ಬತ್ತಾ ಅವರು ಹಠಗಳನ್ನ ಕಡಿಮೆ ಮಾಡ್ತಾರೆ, ಹಾಗೆ ಅಡ್ಜಸ್ಟ್ ಆಗ್ತಾರೆ, ಅರ್ಥ ಮಾಡ್ಕೋತಾರೆ. ಸೊ ನನ್ನ ಮಗಳು ಯಾವ ಲೆವೆಲ್ಗೆ ಬೆಳೆದಿದ್ದಾಳೆ ಅಂತ ಹೇಳಿದ್ರೆ, ಅದನ್ನು ಈ ವಿಡಿಯೋದಲ್ಲಿ ನಂಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೀನಿ ಅವಳ ಮಾತು ಏನಂತ ಹೇಳಿದ್ಲು ಅಂತ. ನೀವೆಲ್ಲರೂ ಶಾಕ್ ಆಗ್ತೀರಾ. ಆ್ಯಕ್ಚುಲಿ ನಾನು ಶಾಕ್ ಆದೆ. ಅವಳು ಪುಟ್ಟ ಬಾಯಲ್ಲಿ ಅಂಥ ದೊಡ್ಡ ಮಾತು ಕೇಳಿ ನನಗೆ ಶಾಕ್ ಆಯಿತು. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ಬೇಡ, ಜುಟ್ಟು ಹಾಕೋಣ ಅಂತೇಳಿ ಜುಟ್ಟು ಹಾಕ್ತಾಯಿದ್ದೆ. ನಮ್ಮಮ್ಮ ಜುಟ್ಟು ಹಾಕ್ಬಿಡು ಅಂತು. ಅವಳು ಒಂದೊಂದ್ಸಲ 1 ಜುಟ್ಟು ಹಾಕು, 2 ಜುಟ್ಟು ಹಾಕು ಅಂತಾಳೆ ಫ್ರೆಂಡ್ಸ್. ಅವಳು ಹೇಳಿದ್ದನ್ನೇ ನಾನು ಹಾಕಬೇಕು, ಇಲ್ಲಾಂದರೆ ಅವಳಿಗೆ ಇಷ್ಟ ಆಗಲ್ಲ. ನಾನು ನೀಟಾಗಿ ಹಾಕ್ತೀನಿ, ಬಾ ಮಗಳು ಅಂತ ಕರೀತು. ಸರಿ ಅಂದ್ಲು. ನನಗೂ ಕೂಡ ರೆಡಿ ಆಗಬೇಕಿತ್ತಲ್ವ. ಹಾಗೆ ಸರ ಹಾಕಮ್ಮ ಅಂದ್ಲು. ಅವಳು ಸರನೂ ಕೂಡ ಹಾಕೋಣ ಅಂತೇಳಿ ಎತ್ಕೋತಾ ಇದ್ದೆ. ನಮ್ಮಮ್ಮ ಜುಟ್ಟು ಹಾಕ್ತೀನಿ ಅಂದ್ಬಿಟ್ಟು ಜುಟ್ಟು ಹಾಕ್ತು. ನಾವು ಹಬ್ಬ ಮಾಡ್ತೀವೋ ಬಿಡ್ತೀವೋ, ಬಟ್ ಮಗಿಗಂತೂ ಪ್ರತಿ ಹಬ್ಬದಲ್ಲೂ ಬಟ್ಟೆ ಅಂತೂ ಮಿಸ್ ಇಲ್ಲ. ನಾವು ದೊಡ್ಡವರು ತೊಗೋತೀವೋ ಇಲ್ವೋ ಗೊತ್ತಿಲ್ಲ. ನನ್ನ ಮಗಳು ಹುಟ್ಟಿದಾಗಿಂದ ನಮ್ಮ ಅಪ್ಪನ ಮನೇಲಿ ಪ್ರತಿ ಹಬ್ಬಕ್ಕೂ ಬಟ್ಟೆ ತರ್ತಾರೆ ಫ್ರೆಂಡ್ಸ್. ಅದು ಎಷ್ಟು ರೂಪಾಯಿದಾರ ಅಲ್ಲಿ, ದುಡ್ಡಂತೂ ಮ್ಯಾಟ್ರೇ ಆಗೋಲ್ಲ. ಅದರಲ್ಲೂ ನಮ್ಮನೆ ತಂದರೆ ಚೆನ್ನಾಗಿರೋ ಬಟ್ಟೆನೇ ತರೋದು. ಯಾಕಂದರೆ ಮಗು ಅಲ್ವಾ, ಹಾಕೋಬೇಕು, 1-2-3 ತಕ್ಕೆ ಹೋಗೋ ಬರತಕ್ಕಾದ್ರು ಹಾಕೋಬೇಕು ಅಂತ ಹೇಳಿ. ಕೆಲವೊಬ್ರು ತರ್ತಾರೆ ಸಂತೆಯಲ್ಲಿ ಮಾರೋ ಬಟ್ಟೆ ಥರ, ಬೇಕು ಅಂತಲೇ ಹೊತ್ಕೊಬಂದಿರ್ತಾರೆ. 200 ಕೊಡ್ತಾರೋ 300 ಕೊಡ್ತಾರೋ. ಮನೆ ಮಕ್ಕಳಿಗೆ ಎಲ್ಲ ರೀತಿಯೂ ಮಾಡಿದ್ದಾರೆ. ನನಗೆ ಎಲ್ಲ ರೀತಿಯೂ
ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಏನು ಮಾಡೋದು, ಎಲ್ಲನೂ ಕಂಪ್ಲೀಟಾಗಿ ನಿಮ್ಮ ಹತ್ರ ಹೇಳ್ಕೊಳ್ಳೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ಆ ಸಾರನ ಆಗಲೇ ಹಾಕು ಅಂತ ಹಠ ಮಾಡ್ತಾಯಿದ್ದು ನಮ್ಮಮ್ಮ. ಒಂದು ಜುಟ್ಟು ಹಾಕೋದೆ ಇನ್ನೊಂದು ಜುಟ್ಟು ಹಾಕಬೇಕು, ನಂಗೆ ಆಗಲೇಬೇಕು ಅಂತವ. ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದೆ ಕ್ಯಾಮ್ರಾದಲ್ಲಿ ನೀಟಾಗಿ ವೀಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ನಮ್ಮಮ್ಮ ಇನ್ನೂ ಸ್ನಾನ ಮಾಡಿಲ್ಲ, ನಮ್ಮವ್ವ ಸ್ನಾನ ಮಾಡೋಕ್ಕೆ ಕೂತಿತ್ತು. ನಮ್ಮ ಅಪ್ಪಾಜಿನೂ ಈಗ ಗದ್ದೆ ಹತ್ರ ಕೆಲಸ ಜಾಸ್ತಿ ಅಂತೇಳಿ ಯಾವಾಗಲೂ ಗದ್ದೆ ತವಿರುತ್ತೆ ಎನಿ ಟೈಮ್. ಸೊ ಫೈನಲಿ ನಮ್ಮ ಕೃತು ಈ ಥರ ರೆಡಿ ಆದ್ಲು. ಸೊ ಪ್ರಿನ್ಸಸ್ ಥರ ಕಾಣ್ತಾ ಇದ್ದಾಳೆ. ನಾನು ಕರಿತಾ ಇದ್ದೀನಿ ಫೈನಲ್ ಲುಕ್ಕು ಹೇಗಿದೆ ಅಂತ ಹೇಳಿ ನಿಮ್ಗೆ ತೋರಿಸೋಣ ಅಂತ. ಅವಳು ಸುಂದ್ರಿ ಬರ್ತಾ ಇಲ್ಲ, ಕನ್ನಡಿ ಹತ್ರ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ಲು. ಇದೊಂದು ರೀಲ್ಸ್ ಮಾಡೋಕ್ಕೆ ಅಂತ ಹೇಳಿ ರೀಲ್ಸ್ ಮಾಡ್ತಾ ಇದೆ. ಸೊ ಆಲ್ರೆಡಿ ರೀಲ್ಸು ಕೂಡ ಅಪ್ಲೋಡ್ ಆಗಿರುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ನಡ್ಕೊ ಬರ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ಅಂತ ಹೇಳಿ. ಸೊ ಎಲ್ಲರೂ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಮರಿದಂಗೆ ಕಮೆಂಟ್ ಮಾಡಬೇಕು. ಸುಂದ್ರಿ ಹೇಗೆ ಕಾಣ್ತಾಳೆ ಅಂತ. ಅವಳು ಕೂಡ ತಿಂಡಿ ತಿಂದಿರಲಿಲ್ಲ, ಆಲ್ರೆಡಿ 10:30 ಆಗಿತ್ತು. ಸೊ ನಾನು ದೇವ್ರ ಪೂಜೆ ಮಾಡಬೇಕಿತ್ತು. ಅಮ್ಮ ನಂಗೆ ಹಾಕೊಡಮ್ಮ ಫಟ್ಟ ಸಿತಾದೆ ಅಂದ್ಲು. ಹಾಗಾಗಿ ಕಡುಬು ಹಾಕಿ ಕಾಯಿ ಹಾಲು ಹಾಕಿ ಎಳ್ದು ಸುಸ್ಲು ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ತು. ಮಿಕ್ಸ್ ಮಾಡೋಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಡು ಅಂತವಳೆ. ಅದಕ್ಕೆ ನಾನೇ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಅವಳನ್ನ ಕೂರಿಸ್ತಿದ್ದೀನಿ. ನೋಡಿ ನಂದು ಲಂಗ ಬಂದು ಈ ಥರ ಇದೆ. ನಾ ಸೀರೆದು ಇದೊಂದು 8-9 ವರ್ಷ ಆಗಿದೆ ಹೊಲಿಸ್ಕೊಂಡು. ನಮ್ಮ ದೊಡ್ಡಮ್ಮನ ಸೀರೆಯಲ್ಲಿ ಆಗ ನಾನು ಒಂದು ಸೆಕೆಂಡ್ ಪಿ ಯುನೋ ಏನೋ ಓದ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮ ದೊಡ್ಡಮ್ಮನ ಸೀರೆಯಲ್ಲಿ ನಮ್ಮ ದೊಡ್ಡಮ್ಮನೇ ಹೊಲಿಸ್ಕೊಟ್ಟಿದ್ದು. ಬಟ್ ಅದಕ್ಕೆ ಬ್ಲೌಸು ಅಥವಾ ಸ್ಕರ್ಟು ಏನೂ ಇರಲಿಲ್ಲ. ಈ ಥರ ಜೀನ್ಸ್ಗೆ ಹಾಕ್ಕೊಳ್ಳೋ ಅಂಥ ಟಾಪ್ನೇ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಪೂಜೆ ಮಾಡೋಕ್ಕೆ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ಕೃತುದು ತಿಂಡಿ ತಿಂದ್ಬಿಟ್ಟು ಬಂದು ನಾನು ಪೂಜೆ ಮಾಡ್ತೀನಿ ಅಂತ. ಚಿನಿ ತಿಂಡಿ ತಿಂದಮೇಲೆ ಪೂಜೆ ಮಾಡಬಾರ್ದು ಅಂದರೆ ಇಲ್ಲ ಅಮ್ಮ ನಾನು ಮಾಡ್ತೀನಿ ಅಂದ್ಲು. ಸರಿ ಮಗು ಅಲ್ವಾ ಅಂತ ಹೇಳಿ ಅವಳನ್ನೂ ಕೂಡ ಪೂಜೆ ಕೂರಿಸ್ಕೊತಾ ಇದ್ದೀನಿ ಜೊತೇಲಿ. ಮೇಲೆ ಯಾರೋ ಕಮೆಂಟ್ ಹಾಕಿದ್ರಿ, ಯಾಕೆ ನಿಮಗೆ ಬಾಗ್ನ ಕೊಡಲಿಲ್ವ ಅಂತ. ಇಲ್ಲ ಸಿಸ್ಟರ್ ಕೊಟ್ಟಿಲ್ಲ. ಎಲ್ರಿಗೂ ಹೇಳ್ತಾ ಇರೋದು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ಇಲ್ಲ ಕೊಟ್ಟಿಲ್ಲ. ಏನು ಕೊಡಬೇಕು ಈಗ ಬಾಗ್ನ ಕೊಡೋದು ತವ್ರ ಮನೆಯಿಂದ ಗಂಡನ ಮನೇಲಿರೋವಂಥ ಹೆಣ್ಮಕ್ಳು ಕೊಡ್ತಾರೆ. ಈಗ ನಾನು ಗಂಡನ ಮನೆಯೇ ನನಗೆ ಸ್ಥಾನ ಇಲ್ಲ, ಮರ್ಯಾದೆ ಇಲ್ಲ, ಅಥವಾ ನನಗೆ ನನ್ನ ಮಗಳಿಗೆ ತಕ್ಕದನ್ನ ಕೊಡ್ದಾನೆ ಅನ್ಯಾಯ ಮಾಡಿ ಮೋಸ ಮಾಡಿ, ಅಥವಾ ನಾವು ಯಾರೋ ಗೊತ್ತೇ ಇಲ್ಲ ಅನ್ನೋ ಥರ ಜೀವನ ಮಾಡ್ತಾಯಿರೋ ವ್ಯಕ್ತಿಗಳಿಗೆ ನಮ್ಮ ಮನೆಯಿಂದ ಏನು ಕೊಡಬೇಕು. ನಾನು ಅಲ್ಲಿದ್ದಿದ್ರೆ ಹೌದು ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ನಾನೇ ಅಲ್ಲಿಲ್ಲ, ನಮ್ಮ ಅಪ್ಪನ ಮನೆಯಲ್ಲಿದ್ದೀನಿ, ನಮ್ಮ ಅಪ್ಪನ ಮನೆಯವರು ನನ್ನ ಮಗಳನ್ನ ಸಾಕ್ತಿರೋದು, ನಮ್ಮ ಕಷ್ಟ ಸುಖ ನೋಡ್ತಿರೋದು ಅವರು ಅಂದಾಗ ಸೊ ಆ ಮನೆಗೆ ಕೊಡೋವಂಥ ಅವಶ್ಯಕತೆ ಇಲ್ಲ. ಅವರು ಕೂಡ ಏನು ಕೊಡ್ತೀನಿ ಅಂತ ಏನು ಹೇಳಲಿಲ್ಲ, ಅಥವಾ ನಾನು ಕೊಡಲೇಬೇಕು ನೀವು ಕೊಡಿ ಅಥವಾ ಕೊಡಬಾರ್ದು ಅಂತ ಏನು ಹೇಳಿಲ್ಲ. ಅದೆಲ್ಲ ಮನ್ಸಿಗೆ ಬರೋದು ಫ್ರೆಂಡ್ಸ್, ಮನಸ್ಸಲ್ಲಿ. ಯಾಕಂದರೆ ನಮ್ಮನೆ ಹೆಣ್ಮಗಳಲ್ಲ ಅವಳೇ, ನಾವು ಬಾಗ್ನ ಕೊಡಬೇಕು ಅದೆಲ್ಲ ಮನಸ್ಸಲ್ಲೇ ಬರುತ್ತೆ. ಹೌದಲ್ವ, ಅದು ಶಾಸ್ತ್ರನೂ ಕೂಡ ಹೌದು. ಬಟ್ ನಾನು ಈಗ ಇಲ್ಲಿದ್ದೀನಿ ಅಂದಾಗ ಅಲ್ಲಿಗೆ ತೊಗೊಂಡೋಗಿ ಕೊಡೋ ಬಾಗ್ನಕ್ಕೆ ಯಾವುದೇ ರೀತಿಯಾದ ಅರ್ಥನೂ ಇರಲ್ಲ, ಅದು ಯಾವುದೇ ಶಾಸ್ತ್ರ ಅಂತಲೂ ಅನ್ನಿಸ್ಕೊಳ್ಳಲ್ಲ. ಸೊ ನಮ್ಮಮ್ಮ ನನಗೆ ಇಲ್ಲೇ ಸ್ವಲ್ಪ ದುಡ್ಡು ಕೊಡ್ತು ಏನಾದರೂ ತಗೋ ಅಂತ ಹೇಳಿ. ನಾನು ಏನೂ ತೊಗೊಂಡಿಲ್ಲ, ಯಾಕಂದರೆ ನನಗೆ ಸೇವಿಂಗ್ಸ್ ಅವಶ್ಯಕತೆ ಇರೋದ್ರಿಂದ ಕೃತುದು ಫೀಸ್ ಕಟ್ಟಬೇಕು, ಇನ್ನು ಶೂಸ್ ತರಬೇಕು, ಬ್ಯಾಗ್ ತರಬೇಕು, ಹಾಗೆ ಅವ್ರದ್ದು ಯೂನಿಫಾರ್ಮ್ ಕೊಡ್ತಾರೆ, ಇನ್ನೇನೋ ಯೂನಿಫಾರ್ಮ್ಗೆ ಅಮೌಂಟ್ ಕಟ್ಟಿಲ್ಲ, ಅಮೌಂಟ್ ಕೊಟ್ಬಿಟ್ಟು ಯೂನಿಫಾರ್ಮ್ ಇಸ್ಕೋಬೇಕು. ಸೊ ಇಷ್ಟೊಂದೆಲ್ಲ ಕಮಿಟ್ಮೆಂಟ್ಸ್ ಇರೋದ್ರಿಂದ ನನಗೋಸ್ಕರ ಅಂತ ನಾನು ಏನೂ ತೊಗೊಂಡಿಲ್ಲ. ಸೇವಿಂಗ್ಸ್ಗೆ ಅಂತ ಹೇಳಿ ನನಗೊಂದಿಬ್ಬರು 3 ಜನ ಬಳೆ ತೊಗೊಳಕ್ಕೆ ದುಡ್ಡು ಕೊಟ್ಟರು. ನಮ್ಮ ಅಣ್ಣ ಆಗಿರ್ಬೋದು, ನನ್ನ ಫ್ರೆಂಡ್ ಆಗಿರ್ಬೋದು. ಸೊ ಎಲ್ಲ ಕೊಟ್ಟರು, ಅವ್ರ ಹೆಸ್ರು ಹೇಳಲ್ಲ ನಾನು, ಒಂದು 3 ಜನ ಕೊಟ್ಟರು. ಹಾಗೆ ನಮ್ಮ ಅಮ್ಮನೂ ಕೊಡ್ತು. ಆ ದುಡ್ಡೆಲ್ಲ ನಾನು ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಯಾವುದೇ ರೀತಿಯಾದ ಪ್ರಾಫಿಟ್ ಇಲ್ಲ, ಅಥವಾ ಸೈಡ್ ಬಿಸ್ನೆಸ್ ಇಲ್ಲ, ಏನಿಲ್ಲ. ನನ್ನ ಖರ್ಚುಗಳು ಈಗ ಯೂಟ್ಯೂಬ್ದು 6 ತಿಂಗಳಿಗೋ 3 ತಿಂಗಳಿಗೋ ಬರುತ್ತೆ. ಅದನ್ನೇ ಇಟ್ಕೊಂಡು ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಓದೋ ಮಗು ಇದೆ, ಅದಕ್ಕೆ ತಿನ್ನೋದೇನು, ಬಟ್ಟೆಗೇನು, ಅವಳ ಇದಕ್ಕೇನು, ನನ್ನ ಜೀವನಕ್ಕೇನು, ನನ್ನ ಹಾಸ್ಪಿಟಲ್ ಖರ್ಚೇನು. ಸೊ ಹಾಗಾಗಿ ಅವರು ಇವರು ಕೊಟ್ಟಿದ್ದನ್ನೆಲ್ಲ ಇಟ್ಕೊಂಡು ನಾನು ಮೇಂಟೈನ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಮ್ಮ ಅಪ್ಪಾಜಿನೇ ಕೊಡೋದು. ಈಗ ಮನೆ ಮೇಂಟೈನ್ ಎಲ್ಲ ನಮ್ಮ ಅಪ್ಪಾಜಿನೇ ಮಾಡ್ತಾ ಇರೋದು. ನಾವೇ ತಿನ್ನೋಕ್ಕೆ ಉಣ್ಣೋಕ್ಕೆ ತಂದು ಮಾಡ್ಕೋಬೇಕು ಅನ್ನೋದಾಗಿದೆ ನಿಜವಾಗ್ಲೂ ತುಂಬ ಕಷ್ಟ ಆಗೋದು. ಅದಕ್ಕೆ ಹೇಳೋದು ಮನೆಯಲ್ಲಿ ಒಬ್ಬರು ಗಂಡಸರು ಅನ್ನೋದು ಇರಬೇಕು ಅಂತ ಹೇಳಿ ಸುಮ್ಮನೆ ಅಂತೂ ಹೇಳೋದಿಲ್ಲ. ನೋಡಿ ನಮ್ಮ ಪುಟ್ಟು ಗೌರಿ ಪೂಜೆ ಮಾಡಿ ಇವಾಗ ಹೊಸ್ಲು ಪೂಜೆ ಮಾಡೋಕ್ಕೆ ಬಂದಿದ್ದಾಳೆ. ನಾನು ಹೊಸ್ಲು ಪೂಜೆ ಮಾಡ್ತೀನಿ ಅಂತ ಬಂದೆ, ನಾನು ಮಾಡ್ತೀನಿ ಅಮ್ಮ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಸೊ ದೇವ್ರ ಪೂಜೆ ಅಂದರೂ ತುಂಬ ಭಕ್ತಿಯಿಂದ ಮಾಡ್ತಾಳೆ. ರಾಯರದು ಮಂತ್ರ ಎಲ್ಲ ಹೇಳ್ತಾಳೆ. ಇನ್ನೂ ನೀಟಾಗಿ ಹೇಳಕ್ಕೆ ಬರಲ್ಲ ಅವಳಿಗೆ. ಸೊ ಇದು ನಮ್ಮ ಮನೆ ಸ್ಪೆಷಲ್ಲು
ಅಕ್ಕಿ ಕಡುಬು, ನಮ್ಮ ಅಕ್ಕಿ ತರಿ ಅಂತ ಹೇಳ್ತೀವಿ, ಉಪ್ಪಿಟ್ಟು ಮಾಡೋಕ್ಕೆ ಅಕ್ಕಿ ತರಿ ಬಿಡಿಸಿರ್ತೀವಲ್ಲ ಅಂಥ ತರಿಲಿ ಮಾಡೋವಂಥದ್ದು ಕಡುಬು. ಕಾಯಿ ಮೊಸರು ಅಂತೀವಿ ಅಥವಾ ಕಾಯಿ ಹಾಲು ಅಂತೀವಿ, ನೀವು ಏನಂತೀರಾ ಅಂತ ಹೇಳಿ. ಹಾಗೆ ಎಳ್ಳು ಮತ್ತು ಬೆಲ್ಲ ಹಾಕಿ ಮಾಡಿರೋದು ಸೂಸ್ಲು ಅಂತ ಕರಿತೀವಿ ನಾವು. ಇದನ್ನು ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಬಟ್ ನನಗೆ ತುಂಬ ಇಷ್ಟ ಆಗಲ್ಲ, 3 ಟೈಮ್ ಎಲ್ಲ ತಿನ್ನಲ್ಲ, 1 ಟೈಮ್ ಅಥವಾ 2 ಟೈಮ್ ತಿಂತೀನಿ ನಾನು. ನೋಡಿ ಸಖತ್ತಾಗಿರುತ್ತೆ. ವರ್ಷಕ್ಕೊಂದ್ಸತಿ ಅಂತೂ ಕನ್ಫರ್ಮು, ಯಾಕಂದರೆ ಇದು ಡೈಲಿ ಅಂತೂ ಮಾಡೋ ಅಂಥ ಅಡುಗೆ ಅಲ್ವೇ ಅಲ್ಲ, ವರ್ಷಕ್ಕೆ ಒಂದೇ ಸಲ ಮಾಡೋದು. ಹಾಗಾಗಿ ತಿಂತಾ ಇದ್ದೀನಿ. ಹಾಗೆ ಬೇಳೆ ಸಾರು ಕೂಡ ಮಾಡಿತ್ತು ಅಮ್ಮ, ಅನ್ನ ಊಟ ಮಾಡೋರು ಊಟ ಮಾಡಲಿ ಅಂತ ಹೇಳಿ. ನಾನು ಆಲ್ರೆಡಿ ಟೈಮ್ ಬಂದು 11 ಗಂಟೆ ಆಗಿದೆ, ದೀಪ ಹಚ್ಬಿಟ್ಟು ತಿನ್ನೋ ಅಷ್ಟರಲ್ಲಿ. ಹಾಗೆ ನಮ್ಮ ಪಕ್ಕದ ಮನೆ ತುಳಸಿ ಅಕ್ಕನ ಮಗಳು ವರ್ಷಿಣಿ ಬಂದಳು. ಆಂಟಿ ಜಡೆ ಹಾಕಿ ಅಂತೇಳಿ, ಸ್ಟೆಪ್ ಜಡೆನ ನಂಗೆ ಬರಲ್ಲ ಕಣವ ಅಂತ ಹೇಳಿದೆ. ರಂಜು ಹತ್ರ ಹೋಗು ಅಂತ. ರಂಜು ಅವ್ರಿಗೆ ಹಬ್ಬ ಅಲ್ವಾ, ಅವರು ಹಬ್ಬ ಮಾಡಬೇಕಲ್ವ, ಅವಳು ನಾನು ಬ್ಯುಸಿ ಇದ್ದೀನಿ ಕೆಲಸ ಅಂದ್ಲಂತೆ. ಅದಕ್ಕೆ ವರ್ಷಿಣಿ ನನ್ನ ಹತ್ರನೇ ಬಂದಳು. ನೋಡವ ನನಗೆ ಸ್ಟೆಪ್ ಜಡೆ ಎಲ್ಲ ಹೆಣೆಯೋಕ್ಕೆ ಬರಲ್ಲ, ನಾನು ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದೀನಲ್ಲ ಆ ಥರ ಏನೋ ಒಂದು ಸ್ವಲ್ಪ ಮಾಡಿಬಿಟ್ಟು ಬೇಕಾದರೆ ಬಾಚ್ತೀನಿ ಅಂದೆ. ಸರಿ ಅಕ್ಕ ಬಾಚಿ ಅಕ್ಕ ಅಂದ್ಲು. ನನಗೆ ನಿಜವಾಗ್ಲೂ ಸ್ಟೆಪ್ ಎಲ್ಲ ಹೆಣೆಯೋಕ್ಕೆ ಬರಲ್ಲ, ಬಟ್ ಸಿಂಪಲ್ಲಾಗಿ ಈ ಥರ ಏನೋ ಒಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ನನಗೂ ಜಾಸ್ತಿ ಬೇರೆಯವರು ಬಾಚಿ ಅಭ್ಯಾಸನೇ ಇಲ್ಲ, ನನಗಾದರೆ ಹೆಂಗೆಂಗೋ ಬಾಚ್ಕೊತೀನಿ ವಿಚಿತ್ರವಾಗಿ. ನೋಡಿ ನಮ್ಮ ಬೀದಿ ಮಕ್ಕಳು ರಂಜು, ನಿರ್ಷಿತಾ, ಹಾಗೆ ನಮ್ಮ ಚಿಂಟು ಇದ್ದಾರೆ, ಇವರೆಲ್ಲ ಮೆಹಂದಿ ಹಾಕೋತಾ ಇದ್ದಾರೆ. ಆಲ್ರೆಡಿ ಟೈಮ್ ಬಂದು 4 ಗಂಟೆ 4:15 ಏನೋ ಆಗಿತ್ತು. ನಮ್ಮೂರಲ್ಲಿ ಮೈಕ್ ಹಾಕಿದ್ದಾರೆ, ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ನಾನು ವೀಡಿಯೋದಲ್ಲಿ ಮಾತಾಡಿಲ್ಲ, ಬರೀ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಪುಟಾಣಿ ಮಕ್ಕಳು ಕೂಡ ಮೆಹಂದಿನ ಹಾಕೋತಾ ಇದ್ದಾರೆ. ನಮ್ಮ ಕೃತೂನು ಮೆಹಂದಿ ಬೇಕು ಅಂದು, ಆವಾಗ ಅಂಗಡಿಗೆ ಹೋಗಿ ತಗೊಬಾ ಅಂದೆ. ಇಲ್ಲ ನಿರ್ಷಿತಾ ನಾನೇ ಕೊಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ನಿರ್ಷಿತಾದು ಮೆಹಂದಿ ಚಿದ್ದುಗೆ ಹಾಕಿದ್ಮೇಲೆ ಕೃತುಗೂ ಕೂಡ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಸೊ ನೋಡಿ, ಮಕ್ಕಳು ಏನು ಮಾಡ್ತಾರೆ ಅದನ್ನೇ ಇನ್ನೊಂದು ಮಕ್ಕಳು ಕೂಡ ಮಾಡಬೇಕು. ಮಕ್ಕಳು ನೋಡಿನೇ ಅರ್ಧ ಕಲ್ತ್ಕೊಳ್ಳೋದು ಅಂತಲೇ ಹೇಳ್ಬೋದು. ಆದರೆ ನಮ್ಮ ಕೃತು ಏನು ಅಂತ ಹೇಳಿದ್ರೆ, ಅದು 10 ನಿಮಿಷನೂ ಇರೋಕ್ಕೆ ಬಿಡಲ್ಲ, ಹೋಗಿ ತೊಳ್ಕೊ ಬರ್ತಾಳೆ. ನಾನು ಮುಂಚೆ ಸ್ಕೂಲ್ ಟೈಮಲ್ಲೆಲ್ಲ ಸುಮಾರಾಗಿ ಚೆನ್ನಾಗಿ ಬಿಡ್ತಾ ಇದ್ದೆ, ಈಗಂತೂ ಏನೇನೋ ಮಂಡಲ ಎಲ್ಲ ಬಿಡ್ತೀನಿ, ಮರ್ತೋಗ್ಬಿಟ್ಟವೇ, ಬಿಡೋಕ್ಕೆ ಬರೋದಿಲ್ಲ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ, ಅದೊಂದು ಸಮಸ್ಯೆ ಐತೆ, ಬ್ಯಾಕ್ ಪೇಯ್ನ್ ಆಗಿರೋದ್ರಿಂದ. ಹಿಂಗೆ ಕತ್ತು ಬಗ್ಗಿಸ್ಕೊಂಡು ಹೆಂಗೆಂಗೋ ಕೂತ್ಕೊಳ್ಳೋಕ್ಕಾಗಲ್ಲ, ಎಳ್ತಾ ಬಂದ್ಬಿಡುತ್ತೆ ನನಗೆ. ಸೊ ಹಂಗಾಗಿ ನಾನು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಿಲ್ಲ, ಆಲ್ಮೋಸ್ಟ್ ಓಡಾಡ್ತಾ ಇರ್ತೀನಿ. ನೋಡಿ ಆಗ ನಿರ್ಷಿತನೂ ಕೂಡ ಮೆಹಂದಿ ಹಾಕ್ಕೊಡು ಅಂದು ನಿರ್ಷಿತಂಗೆ ಈ ಥರ ಮಂಡಲ ಬಿಟ್ಟಿದ್ದೀನಿ. ಏನೋ ಬಿಡೋಕೆ ಹೋದೆ, ಅದು ಏನೇನೋ ಆಗೋಯ್ತು, ಅದಕ್ಕೆ ಬಳ್ಳಿ ಹೂವು ಏನೇನೋ ಬಿಟ್ಟಿದ್ದೀನಿ. ಟೈಮ್ ಬಂದು ಆಲ್ರೆಡಿ 6 ಗಂಟೆ ಆಗಿದೆ. ನಾನು ಇವಾಗ ಟೀ ಇಟ್ಟೆ, ಅಜ್ಜಿಗೂ ಅಮ್ಮಗೂ ಕೊಟ್ಟೆ, ಅಪ್ಪಾಜಿ ಇಲ್ಲ, ನಾನು ಟೀ ಕುಡಿಯೋ ಟೈಮು. ಆ್ಯಂಡ್ ನಿಮಗೆ ಡೌಟ್ ಇರ್ಬೋದು, ಯಾಕೆ 2 ಡೇಸಿಂದ ವಾಯ್ಸ್ ಓವರ್ ಕೊಟ್ಕೊಂಡು ಸುಷ್ಮಾ ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ. ಬಿಕಾಸ್ ನಮ್ಮ ದೇವಸ್ಥಾನ ನಮ್ಮನೆ ಹಿಂದೆನೇ ಇರೋದ್ರಿಂದ ಮೈಕ ಕೊಟ್ಬಿಟ್ಟವ್ರೆ ನಿನ್ನೆಯಿಂದ ಅಂತೂ ಕಂಟಿನ್ಯೂಸ್ ಆಗಿ. ಅದಕ್ಕೆ ಬೆಳಗ್ಗೆಯಿಂದ ಬರೀ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಅವ್ರು ಯಾವ ಟೈಮಲ್ಲಿ ಮೈಕರ ಆಫ್ ಮಾಡ್ತಾರೆ ಆವಾಗ ವಾಯ್ಸ್ ಓವರ್ ಕೊಟ್ಬಿಟ್ಟು ಇವತ್ತು ಅಷ್ಟೇ ವೀಡಿಯೋನ ಅಪ್ಲೋಡ್ ಮಾಡಿದ್ದು. ಸಡನ್ನಾಗಿ ಎಲ್ಲ ಕೆಲಸನ ಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದೆ. ಆ್ಯಂಡ್ ನಂದು ಫುಲ್ ಡ್ರೆಸ್ನ ಕವರ್ ಮಾಡೇ ಇಲ್ಲ ತೋರ್ಸೋಣ ಅಂತೇಳಿದ್ರೆ, ಇದೊಂದು ಜೀನ್ಸ್ಗೆ ಹಾಕೊಳ್ಳೋ ಅಂತಹ ಏನು ಹೇಳ್ತೀವಿ ಜೀನ್ಸ್ ಟಾಪ್ ಅಂತಲೇ ಹೇಳ್ಬೋದು, ನನ್ನ ತಂಗಿ ತಂದು ಕೊಟ್ಟಿದ್ದು. ಸೊ ಇದಕ್ಕೆ ನಾನು ಒಂದು ಲಂಗ ಹಾಕಿದ್ದೀನಿ. ಅದು ಆಲ್ರೆಡಿ 8-9 ವರ್ಷದ ಹಿಂದೆ ನಮ್ಮ ದೊಡ್ಡಮ್ಮ ನನಗೆ ಸೀರೆಲಿ ಅಂತ ಹೇಳಿ ಹೊಲಿಸ್ಕೊಟ್ಟಿದ್ದು. ಒಂದು 3-4 ಕಲರು ಮಿಕ್ಸ್ ಇದೆ. ಸೊ ಆಮೇಲಿಂದ ನಿಮಗೆ ತೋರಿಸ್ತೀನಿ. ಆ ಲಂಗಕ್ಕೆ ಇದನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನೇನು ಹಾಕ್ಕೊಂಡಿಲ್ಲ. ಕೃತು 1-2 ಅವರ್ ಇದ್ಲು ಆ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಚುಚ್ತದೆ ಅಂತ ಹೇಳಿ. ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಹಬ್ಬ. ಇಲ್ಲಿ ನಮ್ಮೂರು ದೇವಸ್ಥಾನದ ಹತ್ರ ಗಣೇಶ ಕೂರಿಸೋರೆ. ಆ್ಯಂಡ್ ಬೀದಿಗಳಲ್ಲೂ ಹುಡುಗರುಗಳು ಗಣೇಶನ ಕೂರಿಸ್ಕೊಂಡಿದ್ದಾರೆ. ನಾನು ನಮ್ಮೂರು ದೇವಸ್ಥಾನದ ಹತ್ರ ಗಣೇಶನ ನೋಡೋಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಹೋದಾಗ ನಿಮಗೂ ಕೂಡ ತೋರಿಸ್ತೀನಿ. 7 ಗಂಟೆ 6 ನಿಮಿಷ ಇದೆ. ನಿರ್ಷಿತಾನೂ ಬರಲಿಲ್ಲ, ರಂಜುನೂ ಬರಲಿಲ್ಲ. ರಂಜು ಹುಷಾ ಯಾಕೋ ಆಯ್ತಾ ಇಲ್ಲ ಅಂತ ಮಲ್ಗೋಳೆ. ನಿರ್ಷಿತಾ ಚಿಂಟುಂಗೆ ಹಿಟ್ಟು ಮಾಡಿ ತಿನ್ನಿಸ್ಬೇಕು ಕನೆ, ಕೆಲಸ ಅವೇ ಅಂದು. ಸರಿ ಬಿಡವ ನಾನೇ ಹೋಯ್ತೀನಿ ಅಂದ್ಬಿಟ್ಟು ಚಿದುನೂ ನಮ್ಮ ಕೃತನ್ನು ಕರ್ಕೊಂಡು ನಾನೇ ಹೋಯ್ತಾ ಇದ್ದೀನಿ. ಸೊಂಪ್ಲಲ್ಲಿ ಹೋಗೋದು ಬೇಡ ಅಂತೇಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮೈಕ್ ಸೌಂಡು ಹೆವಿ. ಯಾಕಡೆ ಹೋಯ್ತಾ ಇದ್ದೀರಿ? ಯಾವ ಕಡೆನೇ ನಡೀರಿ, ಈ ಕಡೆಗೆ ತಿರ್ಕೊಳ್ಳಿ. ಲೇ ಗಣೇಶ ಅಲ್ಲೆಲ್ಲ ಇರೋದು, ಅಲ್ಲೆಲ್ಲ ಬರೋದಿಲ್ಲ. ಮುಂಡ್ರಮ್ಮನ ದೇವಸ್ಥಾನಕ್ಕೆ ನೋಡಿ, ಇಬ್ರದ್ದು ಒಂದೇ ಥರ ಡ್ರೆಸ್ಸು, ಕಲರ್ ಚೇಂಜ್ ಅಷ್ಟೇನೆ. ನಾನು ಬರೋದಿಲ್ಲ. ನನಗೆ ಸಣ್ಣ ಪಪ್ಪನ ನಿಮ್ಮ ಜೊತೆ ಎಲ್ಲ ತಗೋ ಬರೋಕ್ಕೆ ನಡೀರಿ. ನೋಡಿ ಇಬ್ರದ್ದು ಸೇಮ್ ಡ್ರೆಸ್ಸು. ನೋಡಿ ಹೆಂಗೆ ಇದು ರಂಗಸ್ಥಳ ಅಂತ ನಾವು ಕರಿತೀವಿ. ಯಾಕಂಗೆ ಕರಿತೀರಿ ಅಂತ ಕೇಳಬೇಡಿ, ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಮುಂಚೆ ಮಣ್ಣನ್ನೆಲ್ಲ ಇದ್ದಿದ್ದು ಎಲ್ಲನೂ ಕಾಂಕ್ರೀಟ್ ಹಾಕಿದ್ದಾರೆ. ಮುಂಚೆ ಹಳೆಯ ದೇವಸ್ಥಾನ ಇತ್ತು, ಅದನ್ನೆಲ್ಲ ತುಂಬ ವರ್ಷಗಳಿಂದನೇ ಎಲ್ಲ ಕೆಡವಿ ಹೊಸ ದೇವಸ್ಥಾನ ಆಗಿ ಈ ಥರ ಕಟ್ಟಿದ್ದಾರೆ. ನೋಡಿ ನಮ್ಮೂರ ಗಣೇಶ ಇದು ದೇವಸ್ಥಾನದ ಹತ್ರ ಕೂರಿಸಿರೋದು. ಬೀದಿಗೆ ಒಂದೊಂದು ಕೂರಿಸ್ಕೊಂಡಿದ್ದಾರೆ. ಹಾಗೆ ಸಂಘದ ಥರ ಟೀ ಶರ್ಟ್ಗಳು ಬರುತ್ತಲ್ಲ, ಆ ಥರ ಟೀ ಶರ್ಟ್ಗಳೆಲ್ಲ ಮಾಡಿಸ್ಕೊಂಡಿದ್ದಾರೆ. ಲಾಸ್ಟ್ ಇಯರು ಆರ್ಕೆಸ್ಟ್ರಾ ಎಲ್ಲ ಮಾಡಿಸಿದ್ರು, ಊಟ ಅನ್ನದಾನ ಮಾಡಿದರು ಊರಿಗೆಲ್ಲ. ಸೊ ಈ ವರ್ಷವೂ ನೋಡಬೇಕು
ಮಾಡಬೇಕು, ಅನ್ನದಾನ ಮಾಡಿ ಆರ್ಕೆಸ್ಟ್ರಾ ಮಾಡಿಸ್ತಾರ ಏನು ಅಂತ ಹೇಳಿ. ಸೊ ಬೀದಿಗೆ ಒಂದೊಂದು ಗಣೇಶ ಕೂಡಿಸ್ತಾರೆ, ಅದರಲ್ಲಿ ಡ್ರಮ್ ಸೆಟ್ ಎಲ್ಲ ಕರೆಸಿ ಕುಣಿದು ಹಬ್ಬ ಮಾಡಿ ಚರುಪ್ ಕೊಟ್ಟು ಬೆಳಗಾನ ಕುಣಿದು ತಗೊಂಡೋಗಿ ಕೆರೆಗೆ ಗಣೇಶನ ಹಾಕ್ತಾರೆ. ಸೊ ಈ ಥರ ಸೆಲೆಬ್ರೇಷನ್ ಇರುತ್ತೆ. ಹಳ್ಳಿಗಳಲ್ಲಿ ಕಾಮನ್ ಆಗಿ ಇದೇ ರೀತಿ ಇರುತ್ತೆ. ಇನ್ನು ಸಾಲಿಗ್ರಾಮದಲ್ಲಂತೂ ಫುಲ್ಲು ದೊಡ್ಡ ಗಣೇಶನ ಕೂರಿಸಿ ಡೈಲಿ ಆರ್ಕೆಸ್ಟ್ರಾ ಮಾಡಿಸ್ತಾರೆ. ನೋಡೋಣ, ಸಾಧ್ಯ ಆದರೆ ನಾನು ಸಾಲಿಗ್ರಾಮಕ್ಕೆ ಹೋಗ್ಬಿಟ್ಟು ಬರಬೇಕು. ಈಗ ಕೃತು ಚಿದು ಇಬ್ಬರು ಕೂಡ ಪೂಜೆ ಮಾಡಿದ್ರು, ನಾನು ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೆ. ನಮ್ಮ ಕ್ಯಾಮ್ರಾಮ್ಯಾನ್ ಕೃತಜ್ಞ ಅವರಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೀನಿ. ನನ್ನ ಮಗಳು ಒಂದು ಲೆವೆಲ್ಗೆ ವೀಡಿಯೋ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಹೆಂಗೆ ಮಾಡ್ತಾಳೆ ಗೊತ್ತಾ, ಅವಳಿಗೆ ಇವಾಗ ಗೊತ್ತಾಗಿದೆ ಎಲ್ಲಿ ಹಿಡ್ಕೊಬೇಕು, ಯಾವ ಲೆವೆಲ್ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡಬೇಕು ಅಂತ ಹೇಳಿ. ನನಗೆ ಮುಂದೆ ಟ್ರೈಪಾಡ್ ಅವಶ್ಯಕತೆನೇ ಇರಲ್ಲ, ನನ್ನ ಮಗಳು ಬೆಳೆದ್ಬಿಟ್ರಂತುವೆ. ಹಾಗೆ ಗಣೇಶನ ಹತ್ರ ಕೇಳ್ಕೊಂಡಿದ್ದು ಒಂದೇ, ಗಣೇಶ ಆರೋಗ್ಯ ಕೊಡಪ್ಪ, ನನ್ನ ಲೈಫಲ್ಲಿ ಬಂದಿರೋದೆಲ್ಲ ವಿಘ್ನಗಳು, ಬಟ್ ಇನ್ಮೇಲಾದರೂ ಯಾವುದೇ ರೀತಿಯಾದ ವಿಘ್ನಗಳು ಬರ್ದಂಗೆ ನನಗೆ ನನ್ನ ಮಗಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡುತ್ತಂದೆ ಅಂತ ಕೇಳ್ಕೊಂಡೆ. ಇನ್ನೇನು ಕೇಳ್ಕೊಳ್ಳೋದು ಫ್ರೆಂಡ್ಸ್, ಆರೋಗ್ಯ ಹೊಂದಿದ್ರೆ ಕೈ ಕಾಲು ಚೆನ್ನಾಗಿದ್ದರೆ ದುಡ್ಕೊಂಡು ತಿನ್ಬೋದು. ಇನ್ನು ಬೇರೆಯವ್ರದ್ದು ನಮಗೇನೂ ಬೇಡ. ನನ್ನ ಮಗಳನ್ನ ಸಾಕಷ್ಟು ವಿದ್ಯೆ ಶಕ್ತಿ ನನಗಿದೆ, ನನ್ನ ದೇಹದಲ್ಲಿ ಇನ್ನೂ ಆಗದೇ ಇಲ್ಲ ಅನ್ನೋ ಕಾಲಕ್ಕೆ ನೋಡ್ಕೊಳ್ಳೋಣ ಮುಂದೆ. ಹಾಗೆ ಗಣೇಶನ ನೋಡಿಕೊಂಡು ಹಾಗೆ ಒಳಗಡೆ ಮುಂಡರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಂಡರಮ್ಮನ ದೇವಸ್ಥಾನದ ಹತ್ರನೇ ಎಲ್ಲೋ ಕೂರಿಸಿರೋದು ಗಣೇಶನ. ಅಲ್ಲಿ ಪೂಜಾರು ಇಲ್ಲೇ ಈಚೆ ಕಡೆ ಇದ್ದರು, ಆಮೇಲಿಂದ ಒಳಗಡೆ ಬಂದರು. ನೋಡಿ, ಫಸ್ಟ್ ನಮ್ಮ ಕೃತಿ ಇಲ್ಲಿ ಗಣೇಶ ಇದೆ, ಅಲ್ಲಿ ಗಣೇಶನ ಹತ್ರ ಹೋಗ್ತಾವಳೆ. ಚಿದ್ದು ಇಲ್ಲಿ ಕೈ ಮುಕ್ಕೊಂಡು ನಿಂತವಳೆ. ಅಲ್ಲೇ ಹೋದ ಮುಂಡರಮ್ಮಂದ ಇದಕ್ಕೆ ಹೋಗ್ಬಿಟ್ಟು ಹಾಗೆ ಕೈ ಮುಕ್ಕೊಂಡು ಅಡ್ಡ ಬೀಳಿಸ್ಬಿಟ್ಟು ಗಂಟೆ ಹೊಡಿತೀನಿ ಕಣಮ್ಮ ಅಂದ್ಲು. ಅಲ್ಲಿ ವೀಡಿಯೋ ಮಾಡ್ಸೋಕ್ಕೆ ಯಾರ ಹತ್ರ ಮಾಡಿಸೋದು, ಯಾವುದೋ ಒಂದು ಹುಡುಗಿ ಇತ್ತು, ಪುಟ್ಟಿ ಒಂಚೂರು ವೀಡಿಯೋ ಮಾಡ್ತೀಯವ ಅಂತ ಹೇಳಿದೆ, ಮಾಡ್ತು. ಇವಳು ಬೇರೆ ಗಂಟೆ ಹೊಡಿತೀನಿ ಅಂದ್ಬಿಟ್ಟು ಹೆಂಗೆಂಗೋ ಆಡ್ತಾಯಿದ್ಲು. ನನಗೆ ಬೇರೆ ಎತ್ಕೊಳಕ್ಕಾಯ್ತಿತ್ತಿಲ್ಲ, ಕುಳ್ಳಿ ಅಲ್ವಾ ಫ್ರೆಂಡ್ಸ್ ನಾನು. ಸೊ ಅವ್ರ ಅಪ್ಪ ಇದ್ದಿದ್ರೆ ನೀಟಾಗಿ ಹಿಂಗೆ ಎತ್ಕೊಂಡು ಹಿಂಗೆಲ್ಲ ಆಟ ಆಡಿಸಿರೋದು. ನಾನು ನಿಜವಾಗೂ ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿದಿನ ಒಂದು 10 ಸತಿನಾರು ನೆನೆಸ್ಕೊತೀನಿ. ಅದು ಹಬ್ಬಗಳಲ್ಲಿ ತುಂಬ ಎಮೋಷನಲ್ ಆಗಿಬಿಡ್ತೀನಿ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.